श्रीगुरुभ्यो नमः। महाभारतस्य आश्रमवासिके पर्वणि अथातः प्रस्तूयमानः भागः 11 11ನೇ भाग। तत्र टी आर कृष्णाचार्याणां पाठे 32 32ನೇ अध्याय, वैष्णवपाठे 36 36ನೇ अध्याय, अपि च औत्तरीये पाठे 30 30ನೇ अध्यायः प्रवर्तते। व्यासः सत्यवतीसुतः सर्वानपि अवस्थितान् पाण्डवान् धृतराष्ट्र गान्धारी कुन्ती प्रभृतीन् एवं पप्रच्छ। सर्वेषां भवतां संशयच्छेदनार्थम् अहं प्रवृत्तोऽस्मि। भवतां मनसि यद्वर्तते तदपि अहं दातुमिच्छामि। न केनापि ऋषिणा देवेन वा एतादृशं कर्म न कृतपूर्वम्। तादृशं कर्म मम तपोबलात् अहं चिकीर्षामि। इत्युक्तवन्तं व्यासं गान्धारी एवमाह। योऽयं मम पतिः धृतराष्ट्रः सर्वानपि मृतान् पुत्रान् बन्धूंश्च दिदृक्षति। तव प्रसादात् अयं महीपतिः विशोकोऽपि भवेत्। तस्मिन्नेव काले पाण्डवमाता कुन्ती अपि स्वस्याः प्रच्छन्नजातम् आदित्यसन्निभं पुत्रं सस्मार। तस्याः मनोगतं दूरश्रवणदर्शनः व्यासः विचित्वा, भद्रे यत्ते विवक्षितं कार्यमस्ति तद्ब्रूहीति आदिदेश। तच्च श्रुत्वा कुन्ती श्वशुराय व्यासाय शिरसा प्रणम्य सव्रीडा पुरातनां कथामेकं विवृण्वाना एवं कथामूचे। भगवान् श्वशुरो मेसि दैवतस्यापि दैवतं समे देवातिदेवस्त्वं शृणु सत्यां गिरं मम। हे भगवन्, त्वं मे श्वशुरोऽसि, सर्वासां देवतानामपि त्वं मुख्या देवता। एवं देवाधिदेवः त्वं मम सत्यां गिरं शृणु। ನೀನು ನನ್ನ ಮಾತನ್ನು ಕೇಳು ಅಂತ ಕುಂತಿ ಹಿಂದೆ ನಡೆದಂಥ ಒಂದು ಘಟನೆಯನ್ನು ಹೇಳಲಿಕ್ಕೆ ತೊಡಗಿಲ್ಲಂತೆ. ನಾವೆಲ್ಲ ಇದನ್ನು ಕೇಳೇ ಇದ್ದೀವಿ. ಏನದು ಕಥೆ? ಹಿಂದೆ ನಾನು ನನ್ನ ತಂದೆಯ ಮನೆಯಲ್ಲಿದ್ದಾಗ ದುರ್ವಾಸ ಅನ್ನುವ ಹೆಸರಿನ ಬ್ರಾಹ್ಮಣ ನನ್ನ ತಂದೆಯ ಮನೆಗೆ ಬಂದಿದ್ದರು. ನಾನು ಭಕ್ತಿಯಿಂದ ಅವರನ್ನು ಸೇವಿಸಿ ಪ್ರಸನ್ನರನ್ನಾಗಿ ಮಾಡಿದೆ. ಶೌಚೇನ ತು ಆಗಸಸ್ತ್ಯಾಗೈ ಶುದ್ಧೇನ ಮನಸಾ ತಥಾ. ಯಾವುದೇ ಅಪರಾಧ ಅಪಚಾರವನ್ನು ಮಾಡದೆ ಶೌಚಾಚಾರಗಳನ್ನು ಪಾಲಿಸ್ತಾ ನಾನು ಅವನನ್ನು ಸ್ತುತಿಸಿದೆ. ಕೋಪಸ್ಥಾನೇಶು ಮಹತ್ಸು ಅಕುಪ್ಯನ್ ನ ಕದಾಚನ. ಎಂಥ ಮಹತ್ವದ ಪ್ರಸಂಗ ಬಂದರೂ ಕೂಡ, ತುಂಬ ಕ್ಲಿಷ್ಟವಾದಂಥ ಸನ್ನಿವೇಶ ಬಂದರೂ ಕೂಡ ನಾನು ಕೋಪ ಮಾಡ್ಕೊಳ್ತಿರ್ಲಿಲ್ಲ.
ಮನಸ್ಸನ್ನು ವ್ಯಗ್ರ ಮಾಡಿಕೊಳ್ಳದೆ, ಚಿಂತೆಗೀಡು ಮಾಡದೆ ಆ ವ್ಯಾಸರನ್ನ ನಾನು ಉಪಚರಿಸ್ತಾ ಇದ್ದೆ. ಆ ದುರ್ವಾಸನ ನಾನು ಉಪಚರಿಸ್ತಾ ಇದ್ದೆ. ಮುಂದೆ ಎಲ್ಲ ಅವರ ವಾಸ್ತವ್ಯ ಮುಗಿದ ಬಳಿಕ ನನಗವರು ಪರಮ ಸಂತುಷ್ಟರಾಗಿ ಹೀಗೆ ಹೇಳಿದರು, ಅವಶ್ಯಂತೆ ಗೃಹೀತವ್ಯಂ, ನೀನು ನನ್ನಿಂದ ಒಂದು ವರ ಪಡ್ಕೊಳ್ಬೇಕು ಅಂತ. ನನಗೆ ಈ ಕೋಪಿಷ್ಠನಾದಂಥ ಋಷಿ ಏನಾದರೂ ಶಾಪ ಕೊಟ್ಟು ಬಿಟ್ಟಾರೇನೋ ಅಂತ ಭಯ. ನಾನು ಹಾಗೆ ಆಗಲಿ ಅಂತ ಹೇಳಿದೆ. ಧರ್ಮಸ್ಯ ಜನನಿ ಭದ್ರೇ ಭವಿತ್ರೀತ್ವಂ ಶುಭಾನನೆ, ನೀನು ಮುಂದೆ ಧರ್ಮರಾಜನನ್ನ ಮಗನನ್ನಾಗಿ ಪಡ್ಕೊಳ್ತಿ. ವಶೇ ಸ್ಥಾಸ್ಯಂತಿ ತೇ ದೇವಾಹ ಯಾನ್ ತ್ವಂ ಆವಾಹಯಿಷ್ಯಸಿ, ಅದಲ್ಲದೆ ಯಾವ ದೇವತೆಗಳನ್ನು ನೀನು ಇಲ್ಲಿ ವಶಕ್ಕೆ ನನ್ನ ಬಳಿಗೆ ಬನ್ನಿರಿ ಅಂತ ಕರೀತಿ, ಅವರು ನಿನ್ನ ಬಳಿಗೆ ಬರ್ತಾರೆ. ಹೀಗೆ ಆ ಬ್ರಾಹ್ಮಣರು ಹೇಳಿ ಮಾಯ ಆಗಿಬಿಟ್ರು. ಅಲ್ಲಿ ಕುಂತಿ ಆ ವೇದವ್ಯಾಸರ ದುರ್ವಾಸರ ಮೂಲಕ ಒಂದು ವರ ಪಡ್ಕೊಂಡಿದ್ಲು. ವರ ಒಂದು ಮಂತ್ರ. ಆ ಮಂತ್ರದ ಬಗ್ಗೆ ಇಲ್ಲಿ ಉಲ್ಲೇಖ ಬಂದಿಲ್ಲ, ಆದ್ರೆ ಒಂದು ಮಂತ್ರವನ್ನು ಕೊಟ್ಟು ಸಮಸ್ತ ದೇವವಶ್ಯತಃ ಮನೋತ್ತಮ ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿದೆ. ಒಂದೇ ಮಂತ್ರ ಅದು. ಆ ಮಂತ್ರವನ್ನು ಉಚ್ಚರಿಸುವಾಗ ಯಾವ ದೇವತೆ ಹೆಸರನ್ನು ಅಲ್ಲಿ ಹೇಳ್ತೇವೋ ಆ ದೇವತೆ ಅಲ್ಲಿ ಬಂದು ಅನುಗ್ರಹಿಸ್ತಾನೆ. ಹೀಗಿತ್ತದು. ಅದಿಲ್ಲಿ ಬಂದಿಲ್ಲ, ನಾವು ಅದನ್ನು ತಿಳ್ಕೊಳ್ಬೇಕು. ನನಗೆ ಆ ಮಂತ್ರದ ಬಗ್ಗೆ ಬಹಳ ಆಶ್ಚರ್ಯ ಇತ್ತು. ಯಾವತ್ತೂ ಕೂಡ ನಾನು ಅದನ್ನೇ ಮನಸ್ಸಿನಲ್ಲಿ ಸ್ಮರಿಸ್ಕೊಳ್ತಾ ಇದ್ದೆ. ನಾನು ನನ್ನ ಅರಮನೆಯ ಉಪ್ಪರಿಗೆಯಲ್ಲಿ ಒಂದು ಬಾರಿ ನಿಂತ್ಕೊಂಡು ಆ ಉದಯಿಸ್ತಿರುವಂತಹ ಸೂರ್ಯನನ್ನ ನೋಡ್ತಾ ಇದ್ದೆ. ಆ ಉದಯಿಸ್ತಿರುವ ಸೂರ್ಯನನ್ನು ನೋಡಿದಾಗ ಆ ಋಷಿಯ ಮಾತು ನನಗೆ ನೆನಪಿಗೆ ಬಂತು. ಸೂರ್ಯನನ್ನು ಕರೀಬೇಕು ಅಂತ ನಾನು ಬಯಸಿಬಿಟ್ಟೆ ಅಂತಾಳೆ ಕುಂತಿ. ಆ ಸೂರ್ಯನನ್ನು ಹಾಗೆ ಬರಬೇಕು ಅಂತ ಬಯಸಿದ್ರೆ ನಾನು ಇನ್ನೂ ಕನ್ಯೆಯಾಗಿದ್ದಾಗ ಅವನನ್ನು ಕರೆದ್ರೆ ಏನು ದೋಷ ಬಂದಿತ್ತು ಅನ್ನೋದು ನನಗೆ ಗೊತ್ತಿರಲಿಲ್ಲ. ಹಾಗೆ ಆ ಮಂತ್ರದ ಮೂಲಕ ನಾನು ಕರೆದೆ ಅಂತ ಅವಳು ಹೇಳ್ತಾಳೆ ಅಂತ ನಾವು ತಿಳ್ಕೊಳ್ಬೇಕು. ಇಲ್ಲಿ ಸೂರ್ಯನನ್ನ ಅವಳು ಬರಬೇಕು ಅಂತ ಅಪೇಕ್ಷೆ ಪಟ್ಟು ಕೂಡ ಅವನು ಬಂದ ಅಂತ ಇಷ್ಟು ಮಾತ್ರ ಇದೆ. ವಸ್ತುತಃ ಮಂತ್ರವನ್ನು ಹೇಳಿ ಬಂದ ಅಂತ ಅದರ ತಾತ್ಪರ್ಯ ಆಗ್ತದೆ. ತನ್ನ ಸ್ವರೂಪವನ್ನು ಎರಡು ಭಾಗ ಮಾಡ್ಕೊಂಡಿದ್ದ ಸೂರ್ಯ ಅಂತ ಇಲ್ಲಿ ಹೇಳ್ತಾರೆ. ಒಂದು ಆಕಾಶದಲ್ಲೇ ಇತ್ತು, ಭೂಮಿಯಲ್ಲಿ ಮತ್ತೊಂದು ಶರೀರ ಇತ್ತು ಅಂತ ಪ್ರಖರವಾದಂತಹ ಪ್ರಕಾಶವುಳ್ಳ ಸ್ವರೂಪ ಒಂದು. ನಾನು ನಡುಗಲಿಕ್ಕೆ ತೊಡಗಿದೆ. ವರಂ ವೃಣೀಶ್ವ, ಏನು ವರ ಬೇಕೋ ಅದನ್ನು ಕೇಳು ಅಂತ ಅವನು ನನಗೆ ಹೇಳಿದೆ. ಗಮ್ಯತಾಂ, ದಯವಿಟ್ಟು ಇಲ್ಲಿಂದ ಹೊರಟೋಗುವಂತ ನಾನು ಅವನನ್ನು ಪ್ರಾರ್ಥಿಸಿದೆ. ಆದರೆ ನಾನು ಬಂದ ಕೆಲಸ ಆಗದೆ ನಾನು ವ್ಯರ್ಥವಾಗಿ ಹೋಗುವನಲ್ಲ. ಹಾಗೆ ನನ್ನನ್ನು ಅನಾದರಿಸಿದ್ರೆ ನಿನ್ನನ್ನೂ ಸುಟ್ಟಾಕ್ತೇನೆ, ನಿನಗೆ ವರವನ್ನು ಕೊಟ್ಟಂತಹ ಋಷಿಯನ್ನೂ ಸುಟ್ಟಾಕ್ತೇನೆ ಅಂತ ಆ ಸೂರ್ಯ ಹೇಳಿದ. ಆಗ ಆ ದುರ್ವಾಸನಿಗೆ ಏನೂ ತೊಂದರೆ ಆಗಬಾರದು ಅಂತ ನಾನು ಬಯಸಿ, ಪುತ್ರೋಮೇ ತ್ವತ್ಸಮೋ ದೇವ ಭವೇತ್, ನಿನಗೆ ಸಮಾನನಾದ ಮಗ ನಾನು ಹುಟ್ಟಬೇಕು ಅಂತ ನಾನು ಕೇಳಿಬಿಟ್ಟೆ. ಸೂರ್ಯದೇವ ಅದು ಒಪ್ಕೊಂಡ. ನನ್ನನ್ನು ಮುಗ್ಧವನ್ನಾಗಿ ಮಾಡಿ ತೇಜಸ್ಸಿನ ಮೂಲಕ ನನ್ನ ಶರೀರವನ್ನು ಪ್ರವೇಶ ಮಾಡಿಬಿಟ್ಟ ಅಂತ ಇಲ್ಲಿ ವರ್ಣನೆ ಮಾಡ್ತಾರೆ. ತೇಜಸ್ಸಿನ ಮೂಲಕ ಪ್ರವೇಶ ಮಾಡುವುದು ಅಂದ್ರೆ ಏನು? ವಾಸ್ತವಿಕವಾಗಿ ಸೂರ್ಯ ಕುಂತಿ ಜೊತೆಗೆ ಶಾರೀರಿಕ ಸಂಪರ್ಕವನ್ನೇ ಮಾಡಿದ್ದ ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಕಂಡು ಬರ್ತದೆ. ತಥೋ ನಸಾ ವಿಸರ್ಜಿತು ಶಶಾಕತಂ ವಿನಾರತಿಂ. ಕುಂತಿ ಆ ಸೂರ್ಯನನ್ನ ದಯವಿಟ್ಟು ಹೋಗಿಬಿಡು ಅಂತ ಪ್ರಸನ್ನಗೊಳಿಸಿ ಹೇಳುವ ಪ್ರಯತ್ನ ಮಾಡಿದ್ಲು. ಆದರೆ ಆ ದೈಹಿಕ ಸಮಾಗಮ ಇಲ್ಲದೆ ಸೂರ್ಯ ಹಿಂದೆ ಹೋಗುವ ಸ್ಥಿತಿ ಇರಲಿಲ್ಲ. ಸೂರ್ಯ ಅವಳನ್ನ ಕೂಡಿದ. ಅಲ್ಲಿ ಆ ಕರ್ಣ ಹುಟ್ಟಿದ ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯ ಕರ್ಣನ ಜನನವನ್ನು ವರ್ಣಿಸ್ತದೆ. ಅದಕ್ಕೆ ಕಾರಣವಾಗಿದ್ದೆಲ್ಲ ಉಪಾದಿಶತ್ ಪರಮ್ಮನು ಸಮಸ್ತ ದೇವ ವಶ್ಯದಂ, ಎಲ್ಲ ದೇವತೆಗಳನ್ನು ವಶ ಮಾಡಿಕೊಡುವಂತಹ ಒಂದು ದಿವ್ಯವಾದ ಮಂತ್ರ ಅವಳ ಕೈಯಲ್ಲಿರುವುದೇ
ಅದಕ್ಕೆ ಕಾರಣ ಆಗಿತ್ತು. ಆ ಸೂರ್ಯ ಆಕಾಶಕ್ಕೆ ಹೊರಟೋದ. ಮತ್ತೆ ನಾನು ನನ್ನ ತಂದೆಗೆ ಈ ಎಲ್ಲವೂ ವಿಷಯ ತಿಳಿಬಾರದು ಅನ್ನೋ ಕಾರಣಕ್ಕಾಗಿ ಅರಮನೆ ಒಳಗೆ ಎದ್ದುಬಿಟ್ಟೆ. ಆ ಮಗ ಹುಟ್ಟಿದ ಮೇಲೆ ಮಗನನ್ನು ನೀರಿನಲ್ಲಿ ಪರಿತ್ಯಜಿಸಿಬಿಟ್ಟೆ. ಆದರೆ ಆ ಸೂರ್ಯನ ಅನುಗ್ರಹದಿಂದ ಮತ್ತೆ ನಾನು ಕನ್ಯೆಯೇ ಆಗಿದ್ದೆ. ಕನ್ಯಾಹ ಮಹೋವಂ ವಿಪ್ರ ಯಥಾ ಪ್ರಾಹ ಸಮಾಮಪಿ. ಋಷಿಯು ಹೇಳಿದ್ದ, ಸೂರ್ಯನೂ ಹೇಳಿದ್ದ, ಅದರಂತೆ ನಾನು ಕನ್ಯೆಯೇ ಆಗಿದ್ದೆ. ಹೀಗೆ ಕರ್ಣ ನನ್ನ ಮಗ, ಆದರೆ ನಾನು ಅವನನ್ನು ತಿರಸ್ಕರಿಸಿಬಿಟ್ಟೆ. ಆ ಒಂದು ಪಾಪ ನನ್ನನ್ನು ಸುಟ್ಟು ಹಾಕ್ತಾ ಇದೆ. ಯದಿ ಪಾಪಂ ಅಪಾಪಂ ವಾ ತಪೈತದ್ವಿವೃತಂ ಮಯ. ನಿನಗಂತೂ ಇದು ಗೊತ್ತಿದ್ದೇ ಇದೆ. ನೀವು ಎಲ್ಲ ಜೀವರ ಮನಸ್ಸಿನಲ್ಲಿರುವಂಥ ಸಂಗತಿಯನ್ನು ತಿಳಿಯುವಂಥವ್ರು, ನಿಮಗಿದು ಗೊತ್ತಿದ್ದೇ ಇದೆ. ಧೃತರಾಷ್ಟ್ರನ ಮನಸ್ಸಿನಲ್ಲಿರುವ ಅಭಿಪ್ರಾಯವೂ ತಿಳಿದಿದೆ. ಇದೆಲ್ಲವೂ ಸತ್ಯ ಆಗುವಂತೆ ಮಾಡಿರಿ ಅಂದಳು ಕುಂತಿ ವ್ಯಾಸರಿಗೆ. ಆಗೋಳು ಹೇಳಿದ್ರು, ವ್ಯಾಸರು ನೀನು ಹೇಳಿದ್ದೆಲ್ಲ ಸರಿಯಾಗಿದೆ. ಸಾಧು ಸರ್ವಮಿದಂ ಭಾವ್ಯಂ ಏವಮೇತದ್ ಯಥಾರ್ಥಮಾಂ. ನೀನೇನು ಹೇಳಿದ್ದೆ ಅದೆಲ್ಲವೂ ಹೇಗೆ ನಡಿಬೇಕಾಗಿತ್ತೋ ಹಾಗೇ ನಡೆದಿದೆ. ನೀನು ಕನ್ಯೆಯೇ ಆಗಿದ್ದೆ. ದೇವತೆಗಳಿಗೆ ವಿಶಿಷ್ಟವಾದಂಥ ಸಿದ್ಧಿಗಳಿರ್ತವೆ. ಶರೀರಾಣಿ ಆವಿಶಂತಿ ವೈ. ಅವರು ಇನ್ನೊಬ್ಬರ ಶರೀರವನ್ನು ಪ್ರವೇಶ ಮಾಡಿ ಅಲ್ಲಿ ಇಂಥ ಸಂತಾನಕ್ಕೆ ಅವರು ಅನುಕೂಲ ಮಾಡಿಕೊಡ್ತಾರೆ. ಸಂತಿ ದೇವನಿಕಾಯಾಶ್ಚ ಸಂಕಲ್ಪಾತ್ ಜನಯಂತಿಯೇ ವಾಚಾ ದೃಷ್ಟ್ಯಾ ತಥಾ ಸ್ಪರ್ಶಾತ್ ಸಂಘರ್ಷೇಣೇತಿ ಪಂಚಥ. 5 ರೀತಿಯಿಂದ ಮಕ್ಕಳನ್ನು ಹುಟ್ಟಿಸುವಂಥ ಶಕ್ತಿ ಇರ್ತದೆ ದೇವತೆಗಳಿಗೆ. ಸಂಕಲ್ಪಾತ್, ಕೇವಲ ಸಂಕಲ್ಪದಿಂದಲೂ ಮಕ್ಕಳನ್ನು ಹುಟ್ಟಿಸುವಂಥವ್ರು ಇರ್ತಾರೆ. ಕೆಲವರು ಮಾತಿನ ಮೂಲಕ, ಕೆಲವರು ನೋಟದ ಮೂಲಕನೇ ಈ ತೇಜಸ್ಸನ್ನ ಸಂಕ್ರಮ ಮಾಡಿಕೊಡ್ತಾರೆ. ಮುಟ್ಟುವ ಮೂಲಕ ಸ್ಪೃಷ್ಟ್ಯೈವಯಂ ಪ್ರೀತಿಮತಾನಿಲೇನ ನರೇಂದ್ರ ಕಾಂತ ಸುಷವೇತ್ರ ಕುಂತಿ ಅಂತ ಭೀಮಸೇನನ ಬಗ್ಗೆ ವರ್ಣನೆ ಬರ್ತದೆ. ಹುಟ್ಟಿದ ಅಂತ, ಕೇವಲ ಮುಟ್ಟಿದ ಮಾತ್ರದಿಂದ, ವಾಯು ಮುಟ್ಟಿದ ಮಾತ್ರದಿಂದ ಭೀಮಸೇನ ಹುಟ್ಟಿದ. ಸ್ಪರ್ಶಾತ್ ಸಂಘರ್ಷೇಣ, ಅಥವಾ ದೈಹಿಕ ಸಮಾಗಮದಿಂದಾದರೂ ಮಕ್ಕಳನ್ನು ಹುಟ್ಟಿಸ್ತಾರೆ. ಮನುಷ್ಯ ಧರ್ಮೋ ದೈವೇನ ಧರ್ಮೇಣ ಹಿ ನ ದುಷ್ಯತೆ. ಆದರೆ ದೇವತೆಗಳು ಇಂಥ ಕಾರ್ಯಕ್ಕೆ ಉದ್ಯುಕ್ತರಾದಾಗ ಅದರಿಂದ ಮನುಷ್ಯರಿಗೆ ದೋಷ ಏನೂ ಆಗೋದಿಲ್ಲ. ಮನುಷ್ಯರು ಪರಸ್ಪರ ಇಂಥ ಕೃತ್ಯಗಳನ್ನು ಮಾಡಿದಾಗ ಮಾತ್ರ ಅವರಿಗೆ ದೋಷಕರ ಆಗ್ತದೆ. ಸರ್ವಂ ಬಲವತಾಂ ಪಥ್ಯಂ, ಸರ್ವಂ ಬಲವತಾಂ ಶುಚಿ, ಸರ್ವಂ ಬಲವತಾಂ ಧರ್ಮ, ಸರ್ವಂ ಬಲವತಾಂ ಸ್ವಕಂ. ಬಲಿಷ್ಠರು ಅಂತ ಇಲ್ಲಿ ಮಾತಿದೆ. ಯಾರು ಬಲಿಷ್ಠರಾಗಿದ್ದಾರೆ, ಧರ್ಮದ ಬಲವುಳ್ಳಂಥವರಾಗಿದ್ದಾರೆ, ಅವರಿಗೆ ಅವ್ರು ಮಾಡಿದ್ದೆಲ್ಲವೂ ಸರಿಯಾಗೇ ಇರ್ತದೆ. ಸರ್ವಂ ಬಲವತಾಂ ಶುಚಿ, ಅವ್ರು ಮಾಡಿದ್ದೆಲ್ಲವೂ ಪವಿತ್ರವಾಗಿಯೇ ಇರ್ತದೆ. ಅವ್ರು ಮಾಡಿದ್ದೆಲ್ಲವೂ ಧರ್ಮವೇ. ತೇಜೀಯಸಾಂ ನದೋಷಾಯ ಅಂತ ಭಾಗವತವು ಕೂಡ ಹಾಗೆ ಹೇಳ್ತದೆ. ಜ್ಞಾನಿಗಳಾದವರಿಗೆ ಇಂಥ ಯಾವುದೇ ದೋಷವೂ ಕೂಡ ಬರೋದಿಲ್ಲ ಅಂತ ಅದರ ಒಟ್ಟು ತಾತ್ಪರ್ಯ. ಮುಂದೆ ವ್ಯಾಸರು ಗಾಂಧಾರಿಗೆ ಹೇಳಿದ್ರಂತೆ, ಭದ್ರೇ ದಕ್ಷಸಿ ಗಾಂಧಾರಿ ಪುತ್ರಾನ್ ಭ್ರಾತೃನ್ ಸಖೀಂ ಸ್ಥಿತ. ಗಾಂಧಾರಿ, ನೀನು ನಿನ್ನ ಮಕ್ಕಳನ್ನ, ಸಹೋದರರನ್ನ, ಸ್ನೇಹಿತರನ್ನ, ಸೊಸೆಯಂದಿರನ್ನ ಎಲ್ಲರನ್ನೂ ಕೂಡ ನೋಡ್ತೆ. ಅದು ಹೇಗೆ ಅಂದರೆ, ನಾವು ರಾತ್ರಿ ಮಲಗಿದ್ದಾಗ ನಮ್ಮವ್ರು ಯಾರನ್ನೂ ನೋಡದೆ ಹೋದ್ರು ಬೆಳಿಗ್ಗೆ ಎದ್ದು ಕೂಡಲೇ ಮತ್ತೆ ಎಲ್ಲರನ್ನೂ ನೋಡ್ತೀವಲ್ಲ, ಅಷ್ಟು ಸಹಜವಾಗಿ ನಾವೆಲ್ಲರನ್ನೂ ನೋಡ್ತೇವೆ. ಕುಂತಿ ಕರ್ಣನನ್ನು ನೋಡ್ತಾಳೆ, ಸುಭದ್ರೆ ಅಭಿಮನ್ಯುವನ್ನ, ದ್ರೌಪದಿ ತನ್ನ 5 ಮಕ್ಕಳನ್ನ, ತಂದೆ ಸಹೋದರರನ್ನ ಎಲ್ಲರೂ ನೋಡ್ತಾರೆ. ನಿಮಗೆಲ್ರಿಗೂ ಇದನ್ನು ತೋರಿಸ್ಬೇಕು ಅಂತ ನಾನು ಮೊದಲೇ ತೀರ್ಮಾನ ಮಾಡಿದ್ದೆ. ಆ ಎಲ್ಲ ರಾಜಕುಮಾರರು, ಮಹಾತ್ಮರು, ಕ್ಷಾತ್ರ ಧರ್ಮದಲ್ಲಿ ಆಸಕ್ತರಾದವರು ಅದಕ್ಕನುಸಾರವಾಗಿ ಮರಣ ಹೊಂದಿದ್ದಾರೆ. ಅವರಿಗಾಗಿ ನೀವು ಯಾವತ್ತೂ ಕೂಡ ದುಃಖ ಪಡಬಾರ್ದು. ಇದು ದೇವತೆಗಳ ಕಾರ್ಯ, ಹೀಗೆ ನಡಿಬೇಕಾಗಿತ್ತು. ಅನೇಕ ಜನ ದೇವತೆಗಳು ಈ ಭೂಲೋಕದಲ್ಲಿ ಅವತರಿಸಿದ್ರು. ಗಂಧರ್ವರು, ಅಪ್ಸರೆಯರು, ಪಿಶಾಚರು, ಗುಷ್ಯಕರು, ರಾಕ್ಷಸರು, ಸಿದ್ಧರು, ಹೀಗೆ ಇವರೆಲ್ಲ ಈ ಭೂಲೋಕದಲ್ಲಿ ಬಂದು ಹುಟ್ಟಿದ್ರು. ತಮ್ಮ ಅವತಾರ ಕಾರ್ಯ ಮುಗಿದ ಮೇಲೆ ಅವರೆಲ್ಲ ಇಲ್ಲಿಂದ ಹೊರಟೋಗೋರಿದ್ದಾರೆ. ಗಂಧರ್ವರಾಜೋ ಯೋಧೀಮಾನ್ ಧೃತರಾಷ್ಟ್ರ ಇತಿ ಸ್ಮೃತಃ.
ಸಯೇವ ಮಾನುಷೋಲೋಕೆ ಧೃತರಾಷ್ಟ್ರ ಪತಿಸ್ತವ. ಗಾಂಧಾರಿಗೆ ವ್ಯಾಸರು ಹೇಳಿದರು, ಮೂಲತಃ ಧೃತರಾಷ್ಟ್ರ ಅನ್ನುವ ಹೆಸರಿನ ಒಬ್ಬ ಗಂಧರ್ವ ರಾಜ, ಅವನೇ ನಿನ್ನ ಪತಿಯಾಗಿ ಈ ಜಗತ್ತಿನಲ್ಲಿ ಹುಟ್ಟಿದ್ದ ಅಂತ ಇದ್ದಾರೆ. ಧೃತರಾಷ್ಟ್ರ ಅಂತಲೇ ಇವನ ಹೆಸರಿತ್ತೋ ಹೇಗೆ ಮೂಲದಲ್ಲೂ ಕೂಡ, ಅದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಬೇಕು. ಇದನ್ನ ತಾತ್ಪರ್ಯ ನಿರ್ಣಯದ 11ನೇ ಅಧ್ಯಾಯದಲ್ಲಿ ಪುರಾಣಿಕಾಚಾರ್ಯ ಸ್ವಲ್ಪ ಆಲೋಚನೆ ಮಾಡಿದ್ದಾರೆ. ಆಚಾರ್ಯರು ಮೂಲದಲ್ಲಿ ಅದನ್ನು ಸರಿಯಾಗಿ ಸ್ಪಷ್ಟವಾಗಿ ಹೇಳಿಲ್ಲ. ಅಭೂತ್ಯ ತಸ್ಯಾಂ ಧೃತರಾಷ್ಟ್ರ ನಾಮಕ ಗಂಧರ್ವರಾಟ್ ಪವನಾವೇಶ ಯುಕ್ತ. ಒಬ್ಬ ಗಂಧರ್ವರಾಜ ವಾಯುವಿನ ಆವೇಶವನ್ನು ಪಡೆದು ಮಹಾಬಲಿಷ್ಠನಾಗಿ ಧೃತರಾಷ್ಟ್ರ ಎಂಬ ಹೆಸರಿನಿಂದ ಹುಟ್ಟಿದ ಅಂತ ಈಗ ಅರ್ಥ ಮಾಡಬಹುದು. ಅಥವಾ ಧೃತರಾಷ್ಟ್ರ ಎಂಬ ಹೆಸರಿನ ಒಬ್ಬ ಗಂಧರ್ವರಾಜನೇ ವಾಯುವಿನ ಆವೇಶ ಉಳ್ಳವನಾಗಿ ಅವಳಲ್ಲಿ ಹುಟ್ಟಿದ ಅಂತನೂ ಅದಕ್ಕೆ ಅರ್ಥ ಮಾಡಬಹುದು. ವ್ಯಾಖ್ಯಾನ ಸ್ಪಷ್ಟವಾಗಿ ಏನೂ ಹೇಳೋದಿಲ್ಲ. ಆಚಾರ್ಯ ತಾತ್ಪರ್ಯ ನಿರ್ಣಯವು ಕೂಡ ಎರಡೂ ರೀತಿಯಾಗಿ ವ್ಯಾಖ್ಯಾನ ಮಾಡ್ಲಿಕ್ಕೆ ಅನುಕೂಲ ಆಗುವಂತೆ ಇದೆ. ಆದರೂ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನೇ ಆ 11ನೇ ಅಧ್ಯಾಯದ 131 ಮತ್ತು 132ನೇ ಶ್ಲೋಕಗಳನ್ನು ನೋಡಿದರೆ ಧೃತರಾಷ್ಟ್ರ ಅಂತಲೇ ಅವನ ಹೆಸರಿತ್ತು ಅಂತ ಕಾಣಿಸ್ತದೆ. ಧೃತರಾಷ್ಟ್ರ ಎಂಬ ಹೆಸರುಳ್ಳ ಗಂಧರ್ವ ರಾಜ ವಾಯುವಿನ ಆವೇಶದಿಂದ ಆ ವಿಚಿತ್ರ ವೀರಿನ ಹೆಂಡತಿಯಲ್ಲಿ ವ್ಯಾಸರ ಮೂಲಕ ಹುಟ್ಟಿದ. ಸ ಮಾರುತಾವೇಶವತಾತ್ ಬಲಾಧಿಕ ಬಭೂವ ರಾಜ ಧೃತರಾಷ್ಟ್ರನಾಮ. ಅವನೇ ಧೃತರಾಷ್ಟ್ರ ಎಂಬ ಹೆಸರಿನವನಾಗಿ ಮುಂದೆ ಖ್ಯಾತಿಯನ್ನು ಪಡೆದ ಅಂತ ಹೇಳ್ತಾರೆ. ಅದರಿಂದ ಮೂಲತಃ ಅವನಿಗೆ ಧೃತರಾಷ್ಟ್ರ ಅಂತಲೇ ಹೆಸರಿತ್ತು, ಇಲ್ಲಿ ಹುಟ್ಟಿದಾಗಲೂ ಧೃತರಾಷ್ಟ್ರ ಅಂತಲೇ ಹೆಸರಿತ್ತು ಅನ್ನೋದನ್ನು ಆಚಾರ್ಯರ ಅಭಿಪ್ರಾಯ ಅಂತ ನಾವು ತಿಳ್ಕೊಳ್ಬಹುದು. ಮಹಾಭಾರತದಲ್ಲೇ ಹಿಂದೆ ಸಂಭವ ಪರ್ವ ಇತ್ಯಾದಿ ಕಡೆಗಳಲ್ಲಿ ಅರಿಷ್ಟಾಯಾಸ್ತು ಯಃ ಪುತ್ರ ಹಂಸ ಇತ್ಯಭಿವಿಷ್ಟುತಃ ಸ ಗಂಧರ್ವಪತಿರ್ಜಜ್ಞೆ ಕುರುವಂಶ ವಿವರ್ಧನ ಧೃತರಾಷ್ಟ್ರ ಇತಿ ಖ್ಯಾತಃ ಕೃಷ್ಣದ್ವೈಪಾಯನಾತ್ಮಜ ಅಂತ ಬಂದಿದೆ. ಅರಿಷ್ಟೆಯ ಮಗ ಹಂಸ ಎಂಬುವನೊಬ್ಬ ಧೃತರಾಷ್ಟ್ರನ ಪುತ್ರನಾಗಿ ವ್ಯಾಸರಿಂದ ಜನಿಸಿದ. ಹೀಗೆ ಆ ಗಂಧರ್ವರಾಜನ ಹೆಸರು ಹಂಸ ಅಂತ ವಾದಿರಾಜ ಸ್ವಾಮಿಗಳು ಭಾವಪ್ರಕಾಶಕದಲ್ಲಿ ಹೇಳ್ತಾರೆ. ಆದರೆ ಜನಾರ್ದನೀಯ ಮತ್ತು ವರದರಾಜಿಯ ಈ ವ್ಯಾಖ್ಯಾನಗಳೇನಿದೆ ತಾತ್ಪರ್ಯ ನಿರ್ಣಯಕ್ಕೆ, ಅದಕ್ಕನುಸಾರವಾಗಿ ಧೃತರಾಷ್ಟ್ರ ಅಂತಲೇ ಅವನ ಹೆಸರು. ನಾರಾಯಣ ಪಂಡಿತಾಚಾರ್ಯರ ಅಂಶಾವತಾರ ನಿರ್ಣಯ ಅಂತ ಒಂದು ಗ್ರಂಥ, ಅದನ್ನೆಲ್ಲರೂ ಪ್ರಮಾಣ ಅಂತೇನು ಒಪ್ಕೊಳ್ಳೋದಿಲ್ಲ. ಆದರೂ ಅಂಥದೊಂದು ಗ್ರಂಥ ನಮ್ಮಲ್ಲಿ ಇರೋದು ಹೌದು. ಅದನ್ನ ನಾವು ಗಮನಿಸಿದರೆ ಧೃತರಾಷ್ಟ್ರ ಪುರಾಪ್ರೋಕ್ತ ಗಂಧರ್ವಸ್ತು ಸನಾಮಕ. ಈ ಧೃತರಾಷ್ಟ್ರ ಹಿಂದೆಯೂ ಕೂಡ ಧೃತರಾಷ್ಟ್ರ ಎಂಬ ಹೆಸರಿನ ಗಂಧರ್ವನೇ ಆಗಿದ್ದ ಅಂತ ವರ್ಣನೆ ಅಲ್ಲಿಯೂ ಬಂದಿದೆ. ಆದ್ರಿಂದ ಅವನನ್ನು ಧೃತರಾಷ್ಟ್ರ ಅಂತ ನಾವು ತಿಳ್ಕೊಳ್ಬಹುದು. ಪಾಂಡುಂ ಮರುದ್ಗಣಾದ್ವಿದ್ಧಿ ವಿಶಿಷ್ಟತಮಂ ಅಚ್ಯುತಂ. ಮುಂದೆ ಪಾಂಡು ಮಹಾರಾಜ ಹುಟ್ಟಿದ. ಅವನು ಕೂಡ ಒಬ್ಬ ಮರುತ್ ಗಣದಲ್ಲಿ ಇದ್ದವನೇ. ಪರಾವಹ ಎಂಬ ಮರುತ್ ಅಂತ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಅವನು ವರ್ಣನೆ ಮಾಡಿದ್ದಾರೆ. ಪರಾವಹೋ ನಾಮ ಮರುತ್ತತೋ ಭವತ್. ವಾಯುವಿನ ಆವೇಶ ಅವನಲ್ಲೂ ಕೂಡ ಇತ್ತು, ಮಹಾಬಲಿಷ್ಠನಾಗಿದ್ದ ಅಂತ ಅವನ ಬಗ್ಗೆ ವರ್ಣನೆ ಇದೆ. ಪಾಂಡುಂ ಮರುದ್ಗಣಾದ್ವಿದ್ಧಿ ವಿಶಿಷ್ಟತಮಂ ಅಚ್ಯುತಂ. ಮರುದ್ಗಣಾತ್ ಅಂದ್ರೆ ಮರುದ್ಗಣಕ್ಕಿಂತಲೂ ಶ್ರೇಷ್ಠ ಅಂತ ಕೆಲವು ಕೂಡ ಅರ್ಥ ಮಾಡಿದ್ದಾರೆ. ಮರುದ್ಗಣಾತ್, ಮರುದ್ಗಣದಿಂದ ಹುಟ್ಟಿ ಬಂದವನು. ಮರುದ್ಗಣದಲ್ಲಿ ಒಬ್ಬ ಸದಸ್ಯ ಏನಿದ್ದಾನೆ ಪರಾವಹ ಅನ್ನುವನು, ಆವಹ ವಿವಹ ಪರಾವಹ ಮೊದಲಾದ ಹೆಸರುಗಳಿವೆ. ಅದರಲ್ಲಿ ಒಬ್ಬ ಈ ಪರಾವಹನೇ ಇಲ್ಲಿ ಹುಟ್ಟಿ ಬಂದ ಅಂತ. ಮರುದ್ಗಣಾತ್ ಅನ್ನೋದು ಆ ಗಣಕ್ಕಿಂತಲೂ ಶ್ರೇಷ್ಠ ಅಂತ ಏನು ಅರ್ಥ ಮಾಡ್ಬೇಕಾಗಿಲ್ಲ, ಗಣದಲ್ಲೇ ಒಬ್ಬ ಈ ತರ ಹುಟ್ಟಿ ಬಂದ ಅಂತ ಅರ್ಥ ಮಾಡಬಹುದು. ವಿದುರ ಮತ್ತು ಯುಧಿಷ್ಠಿರರಂತೂ ಯಮಧರ್ಮನ ಅಂಶದಿಂದ ಹುಟ್ಟಿದವರು. ದುರ್ಯೋಧನಂ ಕಲಿಂ ವಿದ್ಧಿ, ದುರ್ಯೋಧನ ಕಲಿ. ದ್ವಾಪರಯುಗದ ಅಭಿಮಾನಿಯೇ ಶಕುನಿ. ದುಶ್ಯಾಸನಾದೀನ್ ವಿದ್ಧಿತ್ವಂ ರಾಕ್ಷಸಾನ್ ಶುಭದರ್ಶನೆ. ಉಳಿದೆಲ್ಲ ಈ ದುಶ್ಯಾಸನ ಮೊದಲಾದವರೆಲ್ಲ ಮಹಾನೀಚರಾದಂತಹ ರಾಕ್ಷಸರು ಅಂತ ವ್ಯಾಸರೇ ವರ್ಣನೆ ಮಾಡಿದ್ದಾರೆ. ಮರುದ್ಗಣಾತ್ ಭೀಮಸೇನಂ, ಭೀಮಸೇನ ಮರುದ್ಗಣಗಳ ಅಂಶದಿಂದ ಹುಟ್ಟಿದವನು ಅಂತಿದೆ. ಅದನ್ನು ಕೂಡ ನಾವು ಮುಖ್ಯ ಪ್ರಾಣನ ಅಂಶದಿಂದ ಹುಟ್ಟಿದವನು ಅಂತ
ಆಚಾರ್ಯರು ಕೊಟ್ಟ ನಿರ್ಣಯಕ್ಕನುಸಾರವಾಗಿ ತಗೊಳ್ಬೇಕು. 49 ಜನ ಮರುತುಗಳೇನಿದ್ದಾರೆ ಅವರಲ್ಲಿ ಯಾರಿಂದಲೂ ಅವನು ಹುಟ್ಟಿದವನಲ್ಲ. ಮತ್ತೆ ಕುಂತಿ ಪುತ್ರನಾದಂಥ ಈ ಅರ್ಜುನ ಏನಿದ್ದಾನೆ ಇವನು ನರ ಅಂತ ಹೇಳ್ತಿದ್ದಾರೆ ವ್ಯಾಸರು. ನರ ಅಂದ್ರೆ ಯಾರು? ಇಂದ್ರನ ಅವತಾರ. ಅವನಲ್ಲಿ ಶೇಷನ ಅಂಶ ಸಂಭೂತನಾದ ನರನ ಆವೇಶ ಇತ್ತು ಅಂತ ನಾವು ತಿಳ್ಕೊಳ್ಬೇಕು. ಕೃಷ್ಣ ಅಂತೂ ನಾರಾಯಣನೇ, ಪ್ರಾಚೀನ ಋಷಿಯಾದಂಥ ನಾರಾಯಣನೇ. ನಕುಲ ಸಹದೇವರು ಅಶ್ವಿನಿ ದೇವತೆಗಳ ಅಂಶದಿಂದ ಹುಟ್ಟಿ ಬಂದವರು. ಸಂಘರ್ಷ ಜನನಃ ವೈರಾರ್ಥಮುದ್ಭೂತ ಕರ್ಣ. ಕೌರವರು ಮತ್ತು ಪಾಂಡವರ ನಡುವೆ ಈ ಒಂದು ಸಂಘರ್ಷಕ್ಕೆ ಕಾರಣನಾಗಿದ್ದಂಥವನು ಇವನೇನಿದ್ದಾನಲ್ಲ, ಇವನು ಈ ಕರ್ಣನೇ ಸೂರ್ಯ. ಪಾಂಡವರ ವಾರಸುದಾರ ಈ ಸುಭದ್ರೆಯ ಮಗನಾದ ಅಭಿಮನ್ಯು. ಅವನು ಚಂದ್ರ ಸ ಸೋಮ ಇತಿ ಸೌಭದ್ರ ಯುಗಾದೇವ ಅಭವದ್ವಿಧ. ಯೋಗಶಕ್ತಿಯಿಂದ 2 ರೂಪಗಳನ್ನು ತಾಳಿದ ಅವನು. ಮೂಲ ರೂಪದಲ್ಲಿ ತನ್ನ ಲೋಕದಲ್ಲಿ ಒಂದ್ ಕಡೆ ಇದ್ದ, ಇಲ್ಲಿ ಕೂಡ ಹುಟ್ಟಿ ಬಂದ ಅಂತ ಅದನ್ನ ವರ್ಣನೆ ಮಾಡಿದ್ದಾರೆ. ಇದ್ರ ಬಗ್ಗೆನೂ ಒಂದಿಷ್ಟು ವಿಮರ್ಶೆ ಇದೆ, ಅದನ್ನ ಹೇಳ್ತೇನೆ ಈಗ, ಅದನ್ನ ಕೇಳಬೇಕು. ಚಂದ್ರನೇ ಅಭಿಮನ್ಯುವಾಗಿ ಹುಟ್ಟಿದ್ದಲ್ಲ, ಚಂದ್ರನ ಆವೇಶದಿಂದ ಕೂಡಿದ ಬುಧ ಅವನು ಅಭಿಮನ್ಯು. ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ಅದನ್ನು ವರ್ಣನೆ ಮಾಡ್ತಾರೆ. ಚಂದ್ರಾಂಶಯುಕ್ತೋಚಿತರಾಂ ಬುಧೋಸೌ ಜಾತ ಸುಭದ್ರ ಜಠರೇ ಅರ್ಜುನೇನ. ಚಂದ್ರನ ಆವೇಶದಿಂದ ಕೂಡಿದ ಬುಧನೇ ಹುಟ್ಟಿದ, ಚಂದ್ರನ ಮಗನಾದ ಬುಧ ಹುಟ್ಟಿದ ಅಷ್ಟೆ. ಅವನಲ್ಲಿ ಯಮ, ವಾಯು, ಇಂದ್ರ ಮತ್ತು ಅಶ್ವಿನಿ ದೇವತೆಗಳ ಅಂಶ ಇತ್ತು. ಕೃಷ್ಣನ ಸನ್ನಿಧಾನವೂ ಕೂಡ ಇತ್ತು. ಆದ್ರಿಂದ ಅವನು ಮಹಾಬಲಿಷ್ಠನಾಗಿದ್ದ ಅಂತ ಈಗ ಅಲ್ಲಿ ಕೇಳಿ ಬರ್ತದೆ. ಹೀಗೆ ಚಂದ್ರನ ಮಗ ಅಲ್ಲ ಅವನು, ಚಂದ್ರನ ಅಂಶದಿಂದ ಹುಟ್ಟಿದವನಲ್ಲ, ಹೊರತು ಬುಧನ ಅಂಶ ಸಂಭೂತ, ಚಂದ್ರನ ಆವೇಶ ಮಾತ್ರ ಅಂತ ನಾವು ಅದನ್ನ ಪ್ರತ್ಯೇಕಿಸಿ ತಿಳಿದುಕೊಳ್ಬೇಕು. ತಾತ್ಪರ್ಯ ನಿರ್ಣಯದ 20ನೇ ಅಧ್ಯಾಯದ 214ನೇ ಶ್ಲೋಕದಲ್ಲಿ ಆ ವಿಷಯ ಬಂದಿದೆ. ಅದರ ಜೊತೆಗೆ ಪ್ರಾಸಂಗಿಕವಾಗಿ ಮತ್ತೊಂದು ವಿಷಯವನ್ನು ಕೂಡ ಹೇಳ್ತೇನೆ. ಮಹಾಭಾರತದ ಕೆಲವು ಪಾಠಗಳಲ್ಲಿ ಹೀಗೊಂದು ಕಥೆ ಇದೆ. ಚಂದ್ರನ ಬಳಿಗೆ ದೇವತೆಗಳು ಹೋದ್ರು, ನಿನ್ನ ಮಗನಾದ ಬುಧನನ್ನ ನಮ್ಮ ಬಳಿಗೆ ಕಳಿಸ್ಕೊಡು, ಅವನು ಅರ್ಜುನನ ಮಗನಾಗಿ ಹುಟ್ಟುವವನಿದ್ದಾನೆ ಅಂತ. ಆಗ ಚಂದ್ರ ಅದನ್ನು ಒಪ್ಪಲಿಲ್ಲಂತೆ. ನನ್ನ ಮಗನನ್ನ ಬಿಟ್ಟು ನನಗೆ ಬದುಕಲಿಕ್ಕೆ ಕಷ್ಟ ಆಗ್ತದೆ, ಅವನು ನಾನು ಅಗಲಿರಲಾರೆ ಅನ್ನಂತೆ. ಹಾಗಾದ್ರೆ ಕೇವಲ 16 ವರ್ಷ ಮಾತ್ರ ಕೊಡು ಅಂತ ಕೇಳಿದ್ರಂತೆ ಅವರು. ಹಾಗಾದ್ರೆ 16 ವರ್ಷಗಳು ಮಾತ್ರ ಅವನು ಭೂಲೋಕದಲ್ಲಿದ್ದು ಮತ್ತೆ ನನ್ನ ಬಳಿಗೆ ಬರ್ತಾನೆ ಅಂತ ಚಂದ್ರ ಅದಕ್ಕೆ ಒಪ್ಪಿಕೊಂಡ. ಅದರಂತೆ ಅಭಿಮನ್ಯು 16 ವರ್ಷಗಳ ಕಾಲ ಮಾತ್ರ ಬದುಕಿದ್ದ ಅಂತ ಅದೊಂದು ಕಥೆ ಇದೆ. ಆ ಕಥೆ ಮಹಾಭಾರತದ ಎಲ್ಲಾ ಪಾಠಗಳಲ್ಲೂ ಇಲ್ಲ, ಆಚಾರ್ಯರು ಕೂಡ ತಾತ್ಪರ್ಯ ನಿರ್ಣಯದಲ್ಲಿ ಅದನ್ನು ಹೇಳಲಿಲ್ಲ. ಅದರಿಂದ ಅದು ಗ್ರಾಹ್ಯ ಅಲ್ಲ. ಮತ್ತೆ ಆಚಾರ್ಯರ ಸಿದ್ಧಾಂತದ ಅರಿವಿರುವಂಥ ಯಾರು ಕೂಡ ಅಂಥ ಕಥೆಯನ್ನು ಹೇಳೋದಿಲ್ಲ. ದೇವತೆಗಳು ಯಾರು ಕೂಡ ತಮ್ಮ ಮೂಲ ರೂಪವನ್ನು ಬಿಟ್ಟು ಇಲ್ಲಿ ಅವತಾರ ರೂಪಕ್ಕೆ ಬರೋದಿಲ್ಲ. ಅವರು ಇಲ್ಲಿ ಅವತಾರ ಮಾಡಿದಾಗ ಮೂಲ ರೂಪದಲ್ಲಿ ಅವರ ಸ್ಥಾನ ಖಾಲಿ ಇರೋದಿಲ್ಲ. 2 ರೂಪದಿಂದ ಅವರು ಹುಟ್ಟಿ ಬರ್ತಾರೆ. ಅಲ್ಲೊಂದು ರೂಪದಿಂದ ಇರ್ತಾರೆ, ಇಲ್ಲೊಂದು ರೂಪದಿಂದ ಇರ್ತಾರೆ. ಅದರಿಂದ ಚಂದ್ರನ ಮಗನಾದ ಬುಧ ಅಭಿಮನ್ಯುವಾಗಿ ಇಲ್ಲಿ ಹುಟ್ಟುವುದಿದ್ರೆ ಆ ಚಂದ್ರ ಆ ಬುಧನನ್ನ ಅಗಲಬೇಕಾಗಿಲ್ಲ, ಅಲ್ಲೊಂದು ರೂಪದಿಂದ ಇದ್ದೇ ಇರ್ತಾನೆ ಬುಧ. ನದೇವಾನಾಂ ನದೇವೀನಾಂ ಸಾಮಸ್ಥ್ಯೇನ ಜನಿರ್ಭುವಿ ಅಂಶಾಂಶೇನ ನೈವ ಜಾಯಂತೆ ಅಂತ ತಾತ್ಪರ್ಯ ನಿರ್ಣಯದ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಅದನ್ನು ಸ್ಪಷ್ಟಪಡಿಸಿದ್ದಾರೆ. ವಿದುರನ ಪ್ರಸಂಗದಲ್ಲಿ ಅದನ್ನು ಹೇಳ್ತಾರೆ. ವಿದುರನು ಕೂಡ ಮೂಲ ಯಮಲೋಕದಲ್ಲಿ ಒಂದು ರೂಪದಿಂದ ಯಮನಾಗಿ ಇದ್ದೇ ಇದ್ದ. ಅವನೇ ಇಲ್ಲಿ ಧರ್ಮರಾಜನಾಗಿ ಮತ್ತೆ ವಿದುರನಾಗಿ ಹುಟ್ಟಿದ್ದ. ಅದರಿಂದ ಯಾವ ಸ್ಥಾನವೂ ಕೂಡ ಹಾಗೆ ಖಾಲಿ ಇರೋದಿಲ್ಲ. ಇದು ಸಾಮಾನ್ಯ ದೇವತೆಗಳಿಗೆ. ಪರಮಾತ್ಮ ಅಂತೂ ಸ್ವಯಂ ಮೂಲ ರೂಪದಿಂದ ಹುಟ್ಟಿ ಬರ್ತಾನೆ. ಅವನು ಅಲ್ಲಿ ಒಂದು ರೂಪದಿಂದ ಇರ್ತಾನೆ, ಇಲ್ಲೂ ಕೂಡ ಇದ್ದೇ ಇರ್ತಾನೆ. ಕೆಲವು ತೀರಾ ಕೆಳಗಿನ ದೇವತೆಗಳು ತಾವಾಗಿಯೇ ಅಲ್ಲಿಂದ ಇಲ್ಲಿ ಬಂದು ಹುಟ್ಟುತ್ತಾರೆ. ಅಜಾನಜ ದೇವತೆಗಳಿಗಿಂತ ಕೆಳಗಿನವರು ಅಂತ ಈಗ ನನ್ನ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳಿದ್ದಾರೆ. ಆ ತೀರಾ ಕೆಳತರಗತಿಯ ದೇವತೆಗಳು ಹುಟ್ಟಿ ಬಂದ್ರೆ ಅವರು ಇಲ್ಲಿಯೂ ಅಲ್ಲಿಯೂ 2 ಕಡೆ ಇರಲಾರರು.
ಒಂದು ಕಡೆ ಮಾತ್ರ ಇರ್ತಾರೆ, ಇಲ್ಲಿ ಮಾತ್ರ ಇದ್ದಾರೆ. ಉಳಿದ ದೇವತೆಗಳೆಲ್ಲರೂ ಕೂಡ ಅಲ್ಲೂ ಇರ್ತಾರೆ, ಇಲ್ಲೂ ಇರ್ತಾರೆ. ಆದ್ರಿಂದ ಬುಧ ಚಂದ್ರನ ಸಾಮೀಪ್ಯವನ್ನು ಬಿಟ್ಟು ಚಂದ್ರನಿಗೆ ವಿರಹ ಆಗುವಂತೆ ಇಲ್ಲಿ ಬಂದು ಅವತಾರ ಮಾಡಬೇಕಾದ ಕಾರಣ ಇಲ್ಲ. ಅದನ್ನು ಮಹಾಭಾರತದ ಕೆಲವು ಪಾಠಗಳಲ್ಲಿರುವಂತಹ ಕಥೆ ಗ್ರಾಹ್ಯ ಅಲ್ಲ. ಮತ್ತೆ ಚಂದ್ರ ಬುಧನಾಗಿ ಹುಟ್ಟಿದ್ದು ಅಲ್ಲ, ಚಂದ್ರ ಅಭಿಮನ್ಯುವಾಗಿ ಹುಟ್ಟಿದ್ದಲ್ಲ, ಬುಧನೇ ಹುಟ್ಟಿದ್ದು. ದ್ರೌಪದ್ಯಾ ಸಹ ಸಂಭೂತಂ ಧೃಷ್ಟದ್ಯುಮ್ನಂ ಚ ಪಾವಕಾತ್. ಧೃಷ್ಟದ್ಯುಮ್ನ ಅಗ್ನಿಯ ಅವತಾರ, ಅಗ್ನೇರ್ ಭಾಗಂ ಶುಭಂ ವಿದ್ಯೆ. ಮತ್ತೆ ದ್ರೌಪದಿ ಸ್ವಯಂ ಭಾರತೀಯ, ಅದೆಲ್ಲ ಹಿಂದೆ ಬಂದಿದೆ, ಇಲ್ಲಿ ಹೇಳಿಲ್ಲ. ಶಿಖಂಡಿ ಒಬ್ಬ ರಾಕ್ಷಸ, ಅರ್ಥಾತ್ ಮೂಲತಃ ಜುನಾಮಕ ವಸುವಿನ ಪತ್ನಿ ಅವಳು. ಅವಳಲ್ಲಿ ತುಂಬುರು ಅನ್ನುವ ಗಂಧರ್ವ ಆವಿಷ್ಟನಾಗಿದ್ದ. ಹಾಗಾಗಿ ರಾಕ್ಷಸ ಅಂದರೆ ಗಂಧರ್ವ ಅಂತ ನಾವು ಹೀಗೆ ತಿಳ್ಕೊಳ್ಬೇಕಷ್ಟೆ. ದ್ರೋಣ ಬೃಹಸ್ಪತಿಯ ಅಂಶದಿಂದ ಹುಟ್ಟಿದವನು, ಅಶ್ವತ್ಥಾಮ ರುದ್ರನ ಅಂಶದಿಂದ ಹುಟ್ಟಿದವನು, ಭೀಷ್ಮ ವಸುವಿನ ಅಂಶದಿಂದ ಹುಟ್ಟಿದವನು, ದ್ಯು ಎಂಬ ವಸುವೇ ಹುಟ್ಟಿದವನು, ಅವನೇ ಮನುಷ್ಯನಾಗಿ ಹುಟ್ಟಿದ್ದಾನೆ. ಅವರೆಲ್ಲ ಹೀಗೆ ದೇವತೆಗಳು ಈ ಜಗತ್ತಿನಲ್ಲಿ ಬಂದು ಅವತರಿಸಿದ್ರು. ತಮ್ಮ ಕಾರ್ಯ ಮುಗಿದ ಬಳಿಕ ಎಲ್ಲರೂ ಕೂಡ ಈಗ ಸ್ವರ್ಗಕ್ಕೆ ಹೊರಟೋಗಿದ್ದಾರೆ. ನಿಮ್ಮೆಲ್ಲರ ಹೃದಯದಲ್ಲಿಯೂ ಒಂದು ದುಃಖ ಮೊದಲಿಂದಲೂ ಇದೆ. ಎಚ್ಚ ವೈ ಹೃದಯ ಸರ್ವೇಶಾಂ ದುಃಖಮೇತ ಚಿರಂ ಸ್ಥಿತಂ. ನಿಮ್ಮವರಾದವ್ರನ್ನು ಕಳ್ಕೊಂಡು ಬಂದಿರುವಂಥ ದುಃಖ ಅದು. ಆ ದುಃಖವನ್ನೀಗ ನಾನು ವ್ಯಪನೇಶ್ಯಾಮಿ, ದುಃಖವನ್ನು ಕಳೀತೇನೆ. ಪರಲೋಕ ಕೃತಾತ್ ಭಯಾತ್. ಸಾಮಾನ್ಯವಾಗಿ ಎಲ್ಲಿಗೂ ಕೂಡ ಈ ಜಗತ್ತನ್ನು ಬಿಟ್ಟು ಹೋಗಬೇಕು, ಇನ್ನೊಂದು ಯಾವ್ದು ಲೋಕಕ್ಕೆ ಹೋಗಿಬಿಡ್ಬೇಕು ಅಂದ್ರೆ ಭಯವೇ. ನಾವು ಗಮನಿಸ್ಬೇಕಾದ್ರೆ ನಮ್ಮಂಥ ಸಾಮಾನ್ಯರಿಗೆ ಮಾತ್ರ ಅಲ್ಲ, ದೊಡ್ಡ ದೊಡ್ಡ ದೇವತೆಗಳಿಗೂ ಇದೊಂದು ಭಯ ಅಂತಾನೆ ವರ್ಣನೆ ಮಾಡ್ತಾರೆ. ನಮ್ಮಂಥ ಸಾಮಾನ್ಯ ಮನುಷ್ಯರ ಪಾಡೇನು ಹಾಗಾದ್ರೆ? ಪರಲೋಕ ಕೃತಾತ್ ಭಯಾತ್. ಈ ಜಗತ್ತನ್ನು ಬಿಟ್ಟು ಹೋಗುವಾಗ ಆಪ್ತರನ್ನೆಲ್ಲ ಬಿಟ್ಟು ಹೋಗ್ಬೇಕಲ್ಲ ಅಂತ ಒಂದು ದುಃಖ. ಇನ್ನೊಂದು, ಪರಲೋಕಕ್ಕೆ ಹೋದಾಗ ಅಜ್ಞಾತವಾದ ಲೋಕ, ಅಲ್ಲಿ ನಮ್ಗೆ ಏನಾಗಿಬಿಡ್ತದೋ ಅಂತ ಮತ್ತೊಂದು ಭಯ. ಇಂಥ ಭಯಗಳೆಲ್ಲ ಸಾಮಾನ್ಯವಾಗಿ ಜನಸಾಮಾನ್ಯರಿಗೂ ಇರ್ತವೆ. ಆದರೆ ದೇವತೆಗಳಿಗೂ ಕೂಡ ಅಂಥ ಒಂದು ಭಯ ಇತ್ತು ಅಂತನ್ನುವುದು ಇಲ್ಲಿ ಕಂಡು ಬರ್ತದೆ. ಅಂಥ ಭಯವನ್ನು ನಾನು ಕಳೀತೇನೆ, ನಿಮ್ಮ ಸಂಶಯವನ್ನು ಕೂಡ ಕಳೀತೇನೆ. ಹೀಗೆ ಹೇಳಿದ್ವಾಗ ಎಲ್ರಿಗೂ ಕೂಡ ಬಹಳ ಸಂತೋಷ ಆಯಿತು. ಗಂಗಾ ತೀರಕ್ಕೆ ಹೊರಟರು ಪಾಂಡವರು, ಮಂತ್ರಿಗಳು, ಋಷಿಗಳು, ಗಂಧರ್ವರು. ಅವರೆಲ್ಲ ವೇದವ್ಯಾಸರನ್ನ ದರ್ಶನ ನೋಡ್ಲಿಕ್ಕೆ ಅಂತ ಅಲ್ಲಿ ಬಂದಿದ್ರು. ಅವರು ಕೂಡ ಅಲ್ಲಿ ಹೋದರು. ಅಲ್ಲಿ ಬಿಡಾರ ಮಾಡಿಕೊಂಡ್ರು. ಧೃತರಾಷ್ಟ್ರನು ಕೂಡ ತನ್ನ ಸ್ತ್ರೀಯರು ಇತರದ ಪರಿವಾರದೊಂದಿಗೆ ಅಲ್ಲಿ ಒಂದು ಸ್ಥಳದಲ್ಲಿ ಬಿಡಾರ ಮಾಡಿದರು. ಎಲ್ಲರೂ ಕೂಡ ರಾತ್ರಿ ಯಾವಾಗ ಆಗ್ತದೆ ಅಂತ ಕಾಯ್ತಾ ಇದ್ರು. ನಿಶಾಂ ಪ್ರತೀಕ್ಷಮಾಣಾನಾಂ ದಿದೃಕ್ಷೂಣಾಂ ಮೃತಾನ್ ನೃಪಾನ್. ಮುಂದೆ ಸೂರ್ಯ ಅಸ್ತಂಗತನಾದ. ತತಃ ಪುಣ್ಯಂ ಗಿರಿವರಂ ಅಸ್ತಮಭ್ಯಾಗಮದ್ರವಿಹಿ ತತಃ ಕೃತಾಭಿಷೇಕಾಸ್ತೆ ನೈಷಂ ಕರ್ಮ ಸಮಾಚರನ್. ಎಲ್ಲೂ ಸ್ನಾನ ಮಾಡಿದರು. ಸಾಯಂಕಾಲ ಮಾಡಬೇಕಾದಂಥ ಸಂಧ್ಯಾವಂದನ ಇತ್ಯಾದಿ ಕರ್ಮಗಳನ್ನು ಕೂಡ ಮಾಡಿದರು. ಅಲ್ಲಿಗೆ TR ಕೃಷ್ಣಾಚಾರ್ಯರ ಪಾಠದಲ್ಲಿ 33ನೇ ಅಧ್ಯಾಯ ಸಮಾಪ್ತ ಆಗ್ತದೆ. ಮತ್ತೆ 37ನೇ ಅಧ್ಯಾಯ ಸಮಾಪ್ತ ಆಗ್ತಾ ಇದೆ ವೈಷ್ಣವ ಪಾಠದಲ್ಲಿ. ಉತ್ತರ ಭಾರತದ ಪಾಠದಲ್ಲಿ 31ನೇ ಅಧ್ಯಾಯ ಸಮಾಪ್ತವಾಗಿದೆ. ಇವತ್ತಿನ ಈ ಭಾಗವು ಕೂಡ ಇಲ್ಲಿಗೆ ಸಮಾಪ್ತವಾಗಿದೆ.